ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಚಕ್ರಗಳಲ್ಲಿರುವಂತಹ ಕಿರಣ ಸ್ವರೂಪದ ನಿರೂಪಣೆ ಮಾಡಿರತಕ್ಕಂತಹ 14ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೇ ದಿವಿ ದ್ವಿಂಷಟ್ರಿಂಶನ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೇಷಾಂ ಅಪ್ಯುಪರಿ ತವ ಪಾದಾಂಬುಜಯುಗಂ. ಈ ಶ್ಲೋಕದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಚಕ್ರದಲ್ಲೂ ಎಷ್ಟೆಷ್ಟು ಕಿರಣಗಳಿವೆ, ಮಯೂಖಗಳು ಅಥವಾ ಕಿರಣಗಳು, ಈ ಕಿರಣಗಳಿಂದ ಮುಂದೆ ಏನು ಅದು ಹೇಗೆ ಕಾಂತಿಯನ್ನು ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಇದೆ. ಈ ಶ್ಲೋಕದ ಪ್ರಕಾರನೇ ಭೂತತ್ವ ಯುಕ್ತವಾದಂತಹ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು, ಉದಕ ತತ್ವಯುಕ್ತ ಜಲತತ್ವಯುಕ್ತವಾದಂತಹ ಮಣಿಪುರ ಚಕ್ರದಲ್ಲಿ 52 ಕಿರಣಗಳು, ಅಗ್ನಿ ತತ್ವಯುಕ್ತವಾದಂತಹ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಕಿರಣಗಳು, ವಾಯು ತತ್ವಯುಕ್ತವಾದಂತಹ ಅನಾಹತ ಚಕ್ರದಲ್ಲಿ 54 ಕಿರಣಗಳು, ಆಕಾಶ ತತ್ವಯುಕ್ತವಾದ ವಿಶುದ್ಧಿ ಚಕ್ರದಲ್ಲಿ 72 ಕಿರಣಗಳು, ಮನಸ್ತತ್ವಯುಕ್ತವಾದ ಆಜ್ಞಾ ಚಕ್ರದಲ್ಲಿ 64 ಕಿರಣಗಳು. ಹೀಗೆ ವೇದ ಶಾಸ್ತ್ರ ಆಗಮಗಳಲ್ಲಿ ಪ್ರಸಿದ್ಧವಾದಂತಹ ಈ 6 ಚಕ್ರಗಳಲ್ಲಿ ಇರುವಂತಹ 360 ಕಿರಣಗಳ ಮೇಲೆ ಸಹಸ್ರ ಕಮಲ ಮಧ್ಯಚಂದ್ರ ಬಿಂಬ ಸ್ವರೂಪದ ಬಿಂದುಸ್ಥಾನವೆಂದು ಹೆಸರುಂಟಾದಂತಹ ಈ ಕಿರಣಗಳ ಮೇಲೆ ಆ ಸಹಸ್ರಾರದಲ್ಲಿ ಇರತಕ್ಕಂತಹ ಅಮೃತ ಸಮುದ್ರ ಮಧ್ಯದಲ್ಲಿ ನಿನ್ನ ಪಾದ ಪದ್ಮಗಳು ಇವೆ ಅನ್ನೋ ಒಂದು ಅರ್ಥದಲ್ಲಿ ತವ ಪಾದಾಂಬುಜಯುಗಂ ಮಯೂಖಾಸ್ತೇಷಾಂ ಅಪ್ಯುಪರಿ ತವ ಪಾದಾಂಬುಜಯುಗಂ, ನಿನ್ನ ಪಾದಗಳು ಇವುಗಳೆಲ್ಲದರ ಮೇಲಿರ್ತಕ್ಕಂತಹ ಆ ಸುಧಾ ಸಮುದ್ರದಲ್ಲಿ ನಿನ್ನ ಪಾದಗಳಿದೆ. ಇಲ್ಲಿ ಬರೆಯತಕ್ಕ ಅರ್ಥ ಅಂದರೆ, ಯೋಗಶಾಸ್ತ್ರ ಪ್ರಕಾರದಲ್ಲಿ ಆಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಅನ್ನೋ ಈ 6 ಚಕ್ರಗಳು ಮೂಲತಃ 3 ಖಂಡಗಳು. ಈ ಖಂಡಗಳನ್ನು ಅಗ್ನಿ, ಸೂರ್ಯ, ಚಂದ್ರ ಖಂಡಗಳು ಅಂತ ಹೇಳ್ತಾರೆ. ಇಲ್ಲಿ ಆಧಾರ ಚಕ್ರ ಮೊದಲು ಮೂಲಾಧಾರ ಮತ್ತು ಸ್ವಾಧಿಷ್ಠಾನ 2 ಸೇರಿ ಅಗ್ನಿಖಂಡ. ಈ ಖಂಡದ ಮೇಲೆ ಅಗ್ನಿಸ್ಥಾನ, ಆ ಅಗ್ನಿಸ್ಥಾನವೇ ರುದ್ರಗ್ರಂಥಿ ಅಂತಕ್ಕಂತಹದ್ದು. ಮಣಿಪುರ, ಅನಾಹತ ಈ 2 ಚಕ್ರವು ಸೂರ್ಯಖಂಡ. ಈ ಖಂಡದ ಮೇಲೆ ಸೂರ್ಯಸ್ಥಾನ, ಅದೇ ವಿಷ್ಣು ಗ್ರಂಥಿ ಅಂತಕ್ಕಂತಹದ್ದು. ವಿಶುದ್ಧಿ ಮತ್ತೆ ಆಜ್ಞಾ ಚಕ್ರ ಇವೆರಡುವೇ ಸೋಮಖಂಡ. ಈ ಖಂಡದ ಮೇಲೆ ಚಂದ್ರಸ್ಥಾನ, ಅದೇ ಬ್ರಹ್ಮಗ್ರಂಥಿ ಅಂತಕ್ಕಂತಹದ್ದು. ಅಲ್ಲಿ ಮೊದಲ ಖಂಡದ ಮೇಲೆ ಇರುವ ಅಗ್ನಿ ಅಂದರೆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ, ಅಲ್ಲಿರ್ತಕ್ಕಂಥ ಅಗ್ನಿ ತನ್ನ ಜ್ವಾಲೆಗಳಿಂದ ಮೊದಲ ಖಂಡವನ್ನ ಆವರಿಸ್ಕೊಂಡು ಆ ಅಗ್ನಿಖಂಡವನ್ನ ಆವರಿಸ್ಕೊಂಡಿರ್ತಕ್ಕಂತಹದ್ದು. 2ನೇ ಖಂಡದ ಮೇಲೆ ಇರತಕ್ಕಂಥ ಸೂರ್ಯ, ಅದು ಮಣಿಪುರ ಮತ್ತೆ ಅನಾಹತ. ಅಲ್ಲಿರ್ತಕ್ಕಂಥ ಸೂರ್ಯ ತನ್ನ ಕಿರಣಗಳಿಂದ 2ನೇ ಖಂಡವನ್ನ ಆವರಿಸ್ಕೊಂಡಿರ್ತಕ್ಕಂಥವನು. 3ನೇ ಖಂಡ ಅಂದ್ರೆ ವಿಶುದ್ಧಿ ಮತ್ತು ಆಜ್ಞಾ ಚಕ್ರ ಇವೆರಡರ ಮೇಲೆ, ಆ 3ನೇ ಖಂಡದಲ್ಲಿ ಅದು ಚಂದ್ರಖಂಡ. ಅಲ್ಲಿ ಚಂದ್ರ ತನ್ನ ಕಿರಣಗಳಿಂದ 3ನೇ ಖಂಡವನ್ನ ಆವರಿಸ್ಕೊಂಡು ಇರತಕ್ಕಂಥವನು ಅಂತ. ಶ್ರುತಿಯ ತತ್ವೋತ್ಪತ್ತಿಯ ಸಂಹಾರ ಕ್ರಮದ ಭೂತೋತ್ಪತ್ತಿಯ ಆದಿಯಾಗಿ ಭೂತತ್ವಾತ್ಮಕವಾದ ಆಧಾರ ಚಕ್ರದಲ್ಲಿ 56 ಅಗ್ನಿಜ್ವಾಲೆಗಳು, ಜಲತತ್ವಾತ್ಮಕವಾದ, ಇಲ್ಲಿ ನೀವು ಆಧಾರ ಚಕ್ರದಲ್ಲಿ ಈಗಾಗಲೇ ಮೊದಲೇ ಅದನ್ನ ಹೇಳಿತ್ತು, ಜಲತತ್ವಾತ್ಮಕವಾದ ಮಣಿಪುರ ಚಕ್ರದಲ್ಲಿ 56, ಈ ಚಕ್ರದ ಮೇಲೆ ಇರ್ತಕ್ಕಂತಹ ಅಗ್ನಿ ಜ್ವಾಲೆಗಳು 52. ಉಭಯವೂ ಕೂಡ ಒಟ್ಟಿಗೆ ಸೇರಿ ಅದನ್ನ ಕೌಂಟ್ನ ಒಟ್ಟಿಗೆ ಸೇರಿಸಿದ್ರೆ 108 ಜ್ವಾಲೆಗಳು ಅಗ್ನಿಯ ಜ್ವಾಲೆಗಳಾಗತ್ತೆ. ಅದು ಭೂತತ್ವದಲ್ಲಿ ಭೂತತ್ವಾತ್ಮಕವಾದಂಥ ಆಧಾರ ಚಕ್ರದಲ್ಲಿರ್ತಕ್ಕಂಥ 56 ಅಗ್ನಿ ಜ್ವಾಲೆಗಳು ಹಾಗೂ ಜಲತತ್ವಾತ್ಮಕವಾಗಿರ್ತಕ್ಕಂಥ ಮಣಿಪುರ ಚಕ್ರದಲ್ಲಿ 56, ಇದನ್ನು ಒಟ್ಟು ಸೇರಿಸಿದರೆ ಅಗ್ನಿ ಜ್ವಾಲೆಗಳು ಒಟ್ಟು 108 ಅಗ್ನಿಕಾಂಡ ಈ 2 ಚಕ್ರದಲ್ಲಿ. ಇನ್ನು ಅಗ್ನಿ ತತ್ವಾತ್ಮಕವಾದಂಥ ಸ್ವಾಧಿಷ್ಠಾನ ಚಕ್ರದಲ್ಲಿ ಸೂರ್ಯಕಿರಣಗಳು 62, ವಾಯುತತ್ವಾತ್ಮಕವಾದಂತಹ ಅನಾಹತ ಚಕ್ರದಲ್ಲಿ ಈ ಚಕ್ರದ ಮೇಲೆ ಸೂರ್ಯಕಿರಣಗಳು 54. ಇಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಮತ್ತೆ ಅನಾಹತ ಚಕ್ರದಲ್ಲಿ 54. ಈ ಉಭಯವು ಕೂಡ ಸೂರ್ಯ ಕಿರಣಗಳು ಒಟ್ಟು ಸೇರಿ 116 ಆಗತ್ತೆ.
ಅಂದರೆ ಸೂರ್ಯಖಂಡಕ್ಕೆ ಅದು ಸೇರಿದ್ದು. ಅಲ್ಲಿ ಸೂರ್ಯನ ಕಿರಣಗಳು 116. ಈ 4ನೇ ಚಕ್ರವಾದಂತಹ ಅನಾಹತದ ಮೇಲೆ ಇರುವಂತಹ ಸೂರ್ಯನ ಕಿರಣಗಳು ತಮಗೆ ಕೆಳಗಣ ಇರತಕ್ಕಂಥ 2ನೆಯ ಮಣಿಪೂರ ಚಕ್ರದ ದಾಟಿ ಅಗ್ನಿಸ್ಥಾನವಾದ 3ನೆಯ ಸ್ವಾಧಿಷ್ಠಾನ ಚಕ್ರಕ್ಕೆ ಪ್ರವೇಶ. ಈ 2ನೇ ಚಕ್ರದ ಮೇಲೆ ಇರತಕ್ಕಂಥ ಅಗ್ನಿಜ್ವಾಲೆಗಳು ತಮಗೆ ಮೇಲಣ ಚಕ್ರಕ್ಕೆ ಪ್ರವೇಶ. ಸ್ವಾಧಿಷ್ಠಾನ ಮಣಿಪೂರಗಳು ಸೂರ್ಯ ಅಗ್ನಿ ಮಿಶ್ರ ಕಿರಣಗಳು. ಅಲ್ಲಿ ಸೂರ್ಯ ಕಿರಣನೂ ಇದೆ, ಅಗ್ನಿಯ ಕಿರಣಗಳು ಇರೋದ್ರಿಂದ ಅವೆರಡು ಮಿಶ್ರ ಕಿರಣಗಳಾಗುತ್ತೆ. ಆದ್ದರಿಂದ ಜಗದ್ದಹನಾಗ್ನಿ ಹೆಸರುಂಟಾದಂತಹ ಸಂವರ್ತ ಮೇಘ ಎಂಬ ಹೆಸರುಂಟಾದ ಸೂರ್ಯ ಕಿರಣಗಳು ಇಲ್ಲಿ ಮಳೆಗೆ ಕಾರಣವಾಗುತ್ತೆ. ಸಂವರ್ತ ಮೇಘ ಅಂತಕ್ಕಂತಹದ್ದು ಇವತ್ತಿನ ಕಾಲದಲ್ಲೂ ನಾವು ವೈಜ್ಞಾನಿಕವಾಗಿ ನೋಡ್ತೀವಿ. ಸೂರ್ಯನ ಕಿರಣಗಳ ಕಾರಣದಿಂದಾಗಿ ಮೇಘಗಳು ಉಂಟಾಗತ್ತೆ ಅಂತ ಹೇಳಿ ಅದನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಆಕಾಶ ತತ್ವಾತ್ಮಕವಾದಂತಹ ವಿಶುದ್ಧಿ ಚಕ್ರದಲ್ಲಿ ಚಂದ್ರನ ಕಲೆಗಳು 72, ಮನಸ್ಸಿನ ತತ್ವಾತ್ಮಕವಾದಂತಹ ಆಜ್ಞಾ ಚಕ್ರದಲ್ಲಿ ಇರುವಂತಹ ಚಂದ್ರನ ಕಲೆಗಳು ಒಟ್ಟು 64. ಇವೆರಡನ್ನೂ ಸೇರಿ ಒಟ್ಟು ಚಂದ್ರನ ಕಲೆಗಳು 136. ಈ ಅರ್ಥಕ್ಕೆ ಸಮ್ಮತಿ ವಚನ ಭೈರವ ಯಾಮಳದಲ್ಲಿ ಈ ರೀತಿ ಇದೆ: ಅಷ್ಟೋತ್ತರ ಶತಂ ವನ್ಹೇಹೆ ಷೋಡಶೋತ್ತರಕಂ ರವೇಹೆ ಷಟ್ತ್ರಿಂಶದುತ್ತರ ಶತಂ ಚಂದ್ರಸ್ಯ ಚ ವಿನಿರ್ಣಯ. ಅಂದರೆ ಸೋಮ ಸೂರ್ಯಾಗ್ನಿಗಳು ಪಿಂಡಾಂಡ ಬ್ರಹ್ಮಾಂಡಗಳನ್ನು ಆವರಿಸ್ಕೊಂಡು, ಸೋಮ ಸೂರ್ಯ ಅಗ್ನಿ ಈ 3 ನಮ್ಮ ದೇಹವನ್ನು ಹೇಗೆ ಆವರಿಸ್ಕೊಂಡಿದೆಯೋ ಹಾಗೆ ಬ್ರಹ್ಮಾಂಡವನ್ನು ಆವರಿಸ್ಕೊಂಡಿರ್ತಕ್ಕಂತಹದ್ದು. ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಐಕ್ಯವೇ ಇರೋದ ಕಾರಣದಿಂದಾಗಿ ಪಿಂಡಾಂಡಾವೃತಿ ಬ್ರಹ್ಮಾಂಡಾವೃತಿ ಅನ್ನೋದು ರಹಸ್ಯ. ಹಾಗೆ ಸಹಸ್ರ ಕಮಲವು ಪಿಂಡಾಂಡವನ್ನು ಆವರಿಸ್ಕೊಂಡಿರ್ತಕ್ಕಂತಹದ್ದು. ಈ ಸಹಸ್ರ ಕಮಲ ಬೆಳದಿಂಗಳಿನಂತೆ ಇರತಕ್ಕಂತಹದ್ದು. ಆಜ್ಞಾಚಕ್ರದ ಮೇಲೆ ಇರ್ತಕ್ಕಂತಹ ಸಹಸ್ರ ಕಮಲ ಬೆಳದಿಂಗಳಮಯ. ಅಲ್ಲಿರ್ತಕ್ಕಂಥ ಚಂದ್ರಕಲೆ ನಿತ್ಯವಾಗಿರ್ತಕ್ಕಂತಹದ್ದು. ಅದನ್ನೇ 16ನೇ ಕಲೆ ಅಂತ ನಾನು ಹೇಳಿದ್ನಲ್ಲ ಹಿಂದಿನ ಶ್ಲೋಕದಲ್ಲಿ, ಆ ರೀತಿ 16ನೇ ಅಲ್ಲಿರ್ತಕ್ಕಂಥ ಚಂದ್ರಕಲೆ ನಿತ್ಯವಾಗಿರ್ತಕ್ಕಂತಹದ್ದು. ಈ ಅರ್ಥವನ್ನ ತವಾಜ್ಞಾ ಚಕ್ರಸ್ಥಂ ಅನ್ನೋ ಶ್ಲೋಕದ ಟೀಕಿನಲ್ಲಿ ಬರುತ್ತೆ. ಆಜ್ಞಾಚಕ್ರದ ಮೇಲೆ ಚಂದ್ರನಿದ್ದಾನೆ, ಅದು ಚಂದ್ರಕಲಾವಸ್ಥಾನ. ಹಿಂದಿನ ಒಂದೆರಡು ಶ್ಲೋಕಗಳಲ್ಲೂ ಕೂಡ ಸಹಸ್ರಾರದಲ್ಲಿರ್ತಕ್ಕಂಥ ಚಂದ್ರಕಲಾ ಸ್ಥಾನದಿಂದ ತಾಯಿಯೇ ಇಳಿದು ಬರ್ತಾಳೆ ಅಂತ ಇತ್ತು. ಅಲ್ಲಿ ಚಂದ್ರನಿದ್ದಾನೆ, ಆಜ್ಞಾಚಕ್ರದ ಮೇಲಕ್ಕೆ ಚಂದ್ರನಿದ್ದಾನೆ. ಅದು ಚಂದ್ರಕಲಾವಸ್ಥಾನ ಮಾತ್ರವೇ, ಚಂದ್ರನ ಸ್ಥಾನ ಅಲ್ಲ, ಚಂದ್ರನ ಕಲೆಯ ಸ್ಥಾನ ಅದು. ಚಂದ್ರಕಲೆಗೆ ನಾಶವಿಲ್ಲ ಅಂತ ಹೇಳಿದ್ದು ಕೂಡದು. ಸುಭಗೋದಯದಲ್ಲಿ ಚಂದ್ರಕಲೆಗೆ ನಾಶವನ್ನು ಹೇಳಿದೆ ಎಂದರೆ ಅದು ಸಹಸ್ರ ಕಮಲದಲ್ಲಿ ಇರತಕ್ಕಂಥ ಚಂದ್ರನಿಗೆ ಹೇಳಿದ್ದಲ್ಲ. ಮೊದಲ 15 ಕಲೆಗಳು, ಪಾಡ್ಯದಿಂದ ಹುಣ್ಣಿಮೆವರೆಗೆ ಅಥವಾ ಪಾಡ್ಯದಿಂದ ಅಮಾವಾಸ್ಯವರೆಗೆ ಇರತಕ್ಕಂಥ 15 ಕಲೆಗಳಿಗೆ ಮಾತ್ರ ನಾಶ ಇರತಕ್ಕಂತಹದ್ದು. 16ನೇ ಕಲೆ ಯಾವುದು ಸಹಸ್ರಾರದಲ್ಲಿದೆ ಆ ಚಂದ್ರಕಲೆಗೆ ನಾಶವಿಲ್ಲ. ಅದು ಚಂದ್ರನ ಸ್ಥಾನ ಅಲ್ಲ, ಚಂದ್ರಕಲೆಯ ಸ್ಥಾನ. ಇದು ಈ 16 ಚಂದ್ರಕಲೆಗಳು. ಆ ಕಾರಣದಿಂದಾಗಿ 16 ನಿತ್ಯಾತ್ಮಕವಾದ 16 ಚಂದ್ರಕಲೆಗಳು ತಮ್ಮ ಪ್ರಕಾಶದಿಂದ ಶುಕ್ಲ ಪಕ್ಷದ ಪಾಡ್ಯದಾರಭ್ಯ ಪೌರ್ಣಮಿತ್ಪರ್ಯ ತಿಥಿ ಪ್ರವರ್ತಕರು ಮತ್ತು ಅಪ್ರಕಾಶದಿಂದ ಕೃಷ್ಣ ಪಕ್ಷದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯ ಪರ್ಯಂತರ ತಿಥಿ ಪ್ರವರ್ತಕರು. ಈ ಕಲೆಗಳಿಗೆ ಮಾತ್ರ, ಈ 15 ಕಲೆಗಳಿಗೆ ಮಾತ್ರ ವೃದ್ಧಿ ಕ್ಷಯ, ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ಷಯ ಅಂತಕ್ಕಂತಹದ್ದು ಸಹಜವಾದ್ದು. ಇನ್ನು ಸಹಸ್ರ ಕಮಲದಲ್ಲಿ ಇರ್ತಕ್ಕಂಥ ಚಂದ್ರಕಲೆಗೆ ವೃದ್ಧಿ ಕ್ಷಯ ಅಂತಕ್ಕಂತಹದ್ದಿಲ್ಲ. ಈ ಚಂದ್ರಕಲಾ ವಿದ್ಯೆ ಅಂತ ನಾಮ ಉಂಟಾಗಿರ್ತಕ್ಕಂತಹದ್ದು ಶ್ರೀವಿದ್ಯೆಯ ಪಂಚದಶ ತಿಥಿ ರೂಪವಾಗಿ ಇರತಕ್ಕಂತಹದ್ದು. ಮೊದಲೇ ಹೇಳಿದ 360 ಕಿರಣಗಳು ಅಗ್ನಿಕಾಂಡದಿಂದ, ಸೂರ್ಯಕಾಂಡದಿಂದ ಮತ್ತು ಚಂದ್ರಕಾಂಡದಿಂದ ಬರ್ತಕ್ಕಂಥ 360 ಕಿರಣಗಳು 360 ದಿವಸವಾಗಿರ್ತಕ್ಕಂತಹದ್ದು. ಆ 360 ದಿವಸಗಳು ಒಂದು ಸಂವತ್ಸರ ರೂಪವಾಗಿರ್ತಕ್ಕಂತಹದ್ದು. ಈ ಸಂವತ್ಸರವನ್ನ ವೇದದಲ್ಲಿ ಪ್ರಜಾಪತಿ ಅಂತ ಹೇಳಿದ್ದಾರೆ. ಆ ಪ್ರಜಾಪತಿ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣವಾಗಿರ್ತಕ್ಕಂಥವನು. ಇವಕ್ಕೆಲ್ಲ ಕಿರಣಗಳೇ ಮೂಲ ಕಾರಣವಾಗಲಾಗಿ ಆ ಕಿರಣಗಳೇ ಜಗದುತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣವಾಯಿತು. ಆ ಕಿರಣಗಳು ಈ ಒಂದೊಂದು ಬ್ರಹ್ಮಾಂಡ ಪಿಂಡಾಂಡದಲ್ಲೂ ಕೂಡ ಕಿರಣಗಳು ಒಟ್ಟು 360. ಹೀಗೆ ಲೆಕ್ಕವಿಲ್ಲದಷ್ಟು ಪಿಂಡಾಂಡ ಬ್ರಹ್ಮಾಂಡಗಳುಂಟು. ಭೂಮಿ ಮೇಲೆ ನಾವು ಬೇಕಾದಷ್ಟು ಮನುಷ್ಯರನ್ನ ನೋಡ್ತೀವಿ. ಅದೇ ರೀತಿ ಬ್ರಹ್ಮಾಂಡದಲ್ಲಿ ಅದೆಷ್ಟು ಗ್ರಹಗಳಲ್ಲಿ ಅದೆಷ್ಟು ರೀತಿ ಜೀವಿಗಳಿದೆಯೋ ಆ ಎಲ್ಲ ಜೀವಿಗಳಲ್ಲೂ ಕೂಡ ಇರ್ತಕ್ಕಂತಹದ್ದು ಅವೆಲ್ಲವೂ ಕೂಡ ಪಿಂಡಾಂಡಗಳೇ. ಆ ಕಿರಣಗಳು ಭಗವತಿಯ ಪಾದಾರವಿಂದದಲ್ಲಿ ಹುಟ್ಟಿದವು.
ಆಯಾ ಪಿಂಡಾಂಡ ಬ್ರಹ್ಮಾಂಡಗಳನ್ನ ಪ್ರಕಾಶಗೊಳಿಸ್ತಕ್ಕಂತಹದ್ದು. ಈ ಹಿಂದೆನೇ ನಾವು ನೋಡಿದ್ವಿ, ಸುಧಾಸಾಗರದಲ್ಲಿರ್ತಕ್ಕಂಥ ತಾಯಿಯ ಪಾದದಿಂದ ಸುಧಾರಸ ಹರಿದು ನಮ್ಮ ನಾಡಿಗಳನ್ನು ನೆನೆಸುತ್ತೆ ಅಂತ. ಅದೇ ರೀತಿ ತಾಯಿಯ ಪಾದದಿಂದ ಹುಟ್ಟಿದಂಥ ಈ ಕಿರಣಗಳು ಪಿಂಡಾಂಡವನ್ನು ಮತ್ತು ಬ್ರಹ್ಮಾಂಡವನ್ನು, ಅದರಲ್ಲಿ ತೇಜಸ್ಸನ್ನು ತುಂಬತಕ್ಕಂತಹದ್ದಾಗತ್ತೆ. ಸೂರ್ಯ, ಚಂದ್ರ, ಅಗ್ನಿಗಳು ಭಗವತಿಯ ಪಾದಾರವಿಂದದಲ್ಲಿ ಹುಟ್ಟಿದ ಅನೇಕ ಕೋಟಿ ಕಿರಣಗಳ ಮಧ್ಯದಲ್ಲಿ ಕೆಲವು ಕಿರಣಗಳು ಭಗವತಿಯ ಪ್ರಸಾದದಿಂದ ತೆಗೆದುಕೊಂಡು ಲೋಕವನ್ನು ಪ್ರಕಾಶ ಮಾಡಿಕೊಂಡು ತಾವು ಪ್ರಕಾಶವಾಗುತ್ತವೆ. ಅದರಿಂದ ಸರ್ವ ಲೋಕಗಳಿಗೂ ಮೇಲೆ ಬಿಂದು ಸ್ಥಾನವಾದ ಚಂದ್ರಕಲಾ ಚಕ್ರವಿಹುದು. ಅಲ್ಲಿ ನನ್ನ ಅಂದರೆ ತಾಯಿಯ ಚರಣಾಂಬುಜಗಳು ಇರುತ್ತೆ. ಇದು ಸ್ತೋತ್ರವಲ್ಲ, ಇದು ಯಥಾರ್ಥವಾಗಿದೆ. ಈ ಅರ್ಥಕ್ಕೆ ಸಮ್ಮತಿ ವಚನ ಭೈರವ ಯಾಮಳದಲ್ಲಿ ಪಾರ್ವತಿಗೆ ಈಶ್ವರ ಹೀಗೆ ಹೇಳ್ತಾನೆ: ಸಾಧು ಸಾಧು ಮಹಾಭಾಗೆ ಪೃಷ್ಟಂ ತ್ರೈಲೋಕ್ಯ ಸುಂದರಿ ಗುಹ್ಯಾದ್ ಗುಹ್ಯತರಂ ಜ್ಞಾನಂ ನ ಕುತ್ರಾಪಿ ಪ್ರಕಾಶಿತಂ. ಬೇರೆ ಎಲ್ಲೂ ಹೇಳದೇ ಇರತಕ್ಕಂತಹ ಜ್ಞಾನ ಇದು. ಕಲಾವಿದ್ಯಾ ಪರಾಶಕ್ತೇ ಶ್ರೀಚಕ್ರಾಕಾರ ರೂಪಿಣಿ ತನ್ಮಧ್ಯೆ ಬೈಂಧವ ಸ್ಥಾನಂ ಬಿಂದು ಸ್ಥಾನ ತತ್ರಾಸ್ತೆ ಪರಮೇಶ್ವರಿ ಸದಾಶಿವೇನ ಸಂಪೃಕ್ತ ಸರ್ವತತ್ವಾತಿಗಾ ಸತಿ ಚಕ್ರಂ ತ್ರಿಪುರ ಸುಂದರ್ಯಾಹ ಬ್ರಹ್ಮಾಂಡಾಕಾರಮೇಶ್ವರಿ ಪಂಚಭೂತಾತ್ಮಕಂಚೈವ ತನ್ಮಾತ್ರಾತ್ಮಕಮೇವ ಚ ಇಂದ್ರಿಯಾತ್ಮಕಮೇವಂಚ ಮನಸ್ತತ್ವಾತ್ಮಕಂ ತಥಾ ಮಾಯಾದಿ ತತ್ವರೂಪಂಚ ತತ್ವಾತೀತಂಚ ಬೈಂಧವಂ ಬೈಂಧವೇ ಜಗದುತ್ಪತ್ತಿ ಸ್ಥಿತಿ ಸಂಹಾರ ಕಾರಿಣಿ. ತಾಯಿನೇ ಅದೆಲ್ಲದಕ್ಕೂ ಕಾರಣ. ಬಿಂದು ಸ್ಥಾನದಲ್ಲಿರ್ತಕ್ಕಂತಹ ತಾಯಿಯ ಪಾದಗಳೇ ಇದೆಲ್ಲದಕ್ಕೂ ಕಾರಣ. ಆ ಕಿರಣಗಳು ಕೂಡ ಅಲ್ಲಿಂದನೇ ಬರ್ತಾ ಇರೋದ್ರಿಂದ ಆ ಕಿರಣಗಳೇ ಜಗದುತ್ಪತ್ತಿ ಸ್ಥಿತಿ ಸಂಹಾರಕ್ಕೆ ಕಾರಣವಾಗುತ್ತವೆ. ಸದಾಶಿವೇನ ಸಂಪೃಕ್ತ ತತ್ವಾತೀತ ಮಹೇಶ್ವರಿ ಜ್ಯೋತಿ ರೂಪ ಪರಾಕಾರ ಯಸ್ಯ ದೇಹೋದ್ಭವ ಶಿವೆ ಕಿರಣಾಶ್ಚ ಸಹಸ್ರಂಚ ದ್ವಿಸಹಸ್ರಂಚ ಲಕ್ಷಕಂ ಕೋಟಿರರ್ಬುದ ಮೇತೇಶಾಂ ಪರಾ ಸಂಖ್ಯಾ ನ ವಿದ್ಯತೆ. ಕಿರಣಗಳ ಸಂಖ್ಯೆ ಇಲ್ಲಿ 360 ಅಂತ ನಾವು ಬೇರೆ ಬೇರೆ ಚಕ್ರಗಳ ಆಧಾರದಲ್ಲಿ ಲೆಕ್ಕ ಹಾಕಿದ್ದದು. ಅದರ ವಾಸ್ತವದಲ್ಲಿ ಕಿರಣಗಳು ಸಹಸ್ರ, ದ್ವಿಸಹಸ್ರ, ಲಕ್ಷ, ಕೋಟಿ, ಅರ್ಬುದ ಸಂಖ್ಯೆಯಲ್ಲಿ ಇರ್ತಕ್ಕಂತಹದ್ದು. ತಾಮೇವಾನು ಪ್ರವಿಶ್ಯೈವ ಭಾತಿ ಲೋಕಂ ಚರಾಚರಂ ಯಸ್ಯ ದೇವ್ಯಾ ಮಹೇಶಾನಿ ಭಾಸಾ ಸರ್ವಂ ವಿಭಾಸತೆ ತದ್ಭಾಸಾ ರಹಿತಂ ಕಿಂಚಿತ್ ನ ಚ ಯಚ್ಚ ಪ್ರಕಾಶತೆ ತಸ್ಯಾಶ್ಚ ಶಿವಶಕ್ತೇಶ್ಚ ಚಿದ್ರೂಪಾಯಾಶ್ಚಿತಿಂ ವಿನಾ ಆಂಧ್ಯಮಾಪದ್ಯತೆ ನೂನಂ ಜಗದೇತಚ್ಚರಾಚರಂ ತೇಷಾಮನಂತಕೋಟೀನಾಂ ಮಯೂಖಾನಾಂ, ಮಯೂಖ ಅಂತಂದ್ರೆ ಕಿರಣಗಳು, ಅನಂತಕೋಟೀನಾಂ ಮಯೂಖಾನಾಂ ಮಹೇಶ್ವರಿ ಮಧ್ಯೆ ಷಷ್ಟ್ಯುತ್ತರಂ ತೇಮಿ ತ್ರಿಶತಂ ಕಿರಣ ಶಿವೆ ಬ್ರಹ್ಮಾಂಡಂ ವ್ಯಷ್ಣುವಾದಾಸ್ತೆ ಸೋಮ ಸೂರ್ಯಾನಲಾತ್ಮನ ಅಗ್ನೇರಷ್ಟೋತ್ತರ ಶತಂ ಷೋಡಶೋತ್ತರಕಂ ರವೇಹೆ ಷಟ್ತ್ರಿಂಶದುತ್ತರ ಶತಂ ಚಂದ್ರಸ್ಯ ಕಿರಣಾ ಶಿವೆ ಬ್ರಹ್ಮಾಂಡಂ ಭಾಸಯಂತಸ್ತೆ ಪಿಂಡಾಂಡಮಪಿ ಶಾಂಕರಿ ದಿವಾ ಸೂರ್ಯಸ್ತಥಾ ರಾತ್ರೌ ಸೋಮೋ ವನ್ಹಿಶ್ಚ ಸಂಧ್ಯಯೋಹೋ. ಹಗಲಿನಲ್ಲಿ ಸೂರ್ಯ ಇರ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ಇರ್ತಾನೆ. ಅಗ್ನಿ ಅವೆರಡರ ಮಧ್ಯದಲ್ಲಿ ಸಂಧ್ಯಾಕಾಲದಲ್ಲಿ ಸಾಮಾನ್ಯವಾಗಿ, ಅದಕ್ಕೋಸ್ಕರನೇ ಸಂಧ್ಯಾಕಾಲದಲ್ಲಿ ನಾವು ಅಗ್ನಿ ಕಾರ್ಯ ಇಂತಹದ್ದೆಲ್ಲ ಮಾಡ್ತಕ್ಕಂಥದ್ದು. ಸಂಧ್ಯಾವಂದನೆ ಜೊತೆಗೆ ಅಗ್ನಿ ಸಂಧ್ಯೆ ಕಾಲದಲ್ಲಿ ಇರ್ತಕ್ಕಂಥವನು. ಪ್ರಕಾಶಯಂತ ಕಾಲಾಂಸ್ತೆ ತಸ್ಮಾತ್ ಕಾಲಾತ್ಮಕಾಸ್ತ್ರಯ ಷಷ್ಟ್ಯುತ್ತರಂಚ ತ್ರಿಶತಂ ದಿನಾನ್ಯೇವ ಚ ಹಾಯನಾಂ ಹಾಯನಾತ್ಮ ಮಹಾದೇವ ಪ್ರಜಾಪತಿ ರೀತಿಶ್ರುತಃ. ಈ ಹಿಂದೆನೆ ಹೇಳಿದ ಹಾಗೇನೆ ಆ ಕಿರಣಗಳು ಕೊನೆಗೆ ಪ್ರಜಾಪತಿ, ಆ ಪ್ರಜಾಪತಿಯ ಮೂಲಕ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಕೂಡ ಕಾನ್ಸೆಪ್ಟ್ ಅಷ್ಟೇ. ಪ್ರಜಾಪತಿರ್ ಲೋಕಕರ್ತ ಮರೀಚಿರ್ ಪ್ರಮುಖಾನ್ ಮುನೀನ್ ಸೃಜತೆ ಲೋಕಪಾಲಾಸ್ತು ತೇ ಸರ್ವೇ ಲೋಕರಕ್ಷಕಾಃ ಸಂಹಾರಶ್ಚ ಹರಾಯಾತ್ತ ಉತ್ಪತ್ತಿರ್ಭವ ನಿರ್ಮಿತ ರಕ್ಷಾತು ಮೃಡ ಸಂಲಗ್ನ ಸೃಷ್ಟಿಸ್ಥಿತಿ ಲಯೇ ಶಿವಃ ನಿಯುಕ್ತ ಪರಮೇಶಾನ್ಯ ಜಗದೇವಂ ಪ್ರವರ್ತತೆ. ಈ ರೀತಿಯಾಗಿ ಈವರೆಗೆ ಮೊದಲು ಏನು ಹೇಳಿದ್ರು ಅದನ್ನ ಈ ಒಂದು ಶಿವ ಪಾರ್ವತಿಗೆ ಹೇಳ್ತಾ ಇರ್ತಕ್ಕಂಥ ಶ್ಲೋಕಗಳಲ್ಲಿ ಅದು ಸಮ್ಮತಿ ವಚನ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಈಗ
ತಂತ್ರಶಾಸ್ತ್ರದಲ್ಲಿ ಈ ಶ್ಲೋಕವನ್ನು ಯಾರು ಜಪ ಮಾಡ್ತಾರೆ ಅವರಿಗೆ ದುರ್ಭಿಕ್ಷ ನಿವಾರಣೆ ಹಾಗೂ ಕಾಲರ ಮುಂತಾದ ರೋಗಗಳ ನಾಶ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಿದರೆ ಪೂರ್ತಿ ಶ್ಲೋಕದಲ್ಲಿ ಬರ್ತಾ ಇರತಕ್ಕಂತಹದ್ದು ತಾಯಿಯ ಪಾದಾಂಬುಜದಿಂದ ಬರ್ತಾ ಇರತಕ್ಕಂಥ ಮಯೂಖ ಕಿರಣಗಳು. ಆ ಕಿರಣಗಳೇ ನಮ್ಮ ಶರೀರವನ್ನು ತೇಜಪುಂಜವಾಗಿ ಮಾಡಿರ್ತಕ್ಕಂತಹದ್ದು. ಆ ಕಿರಣಗಳೇ ಕಾರಣದಿಂದಾಗಿ ನಮ್ಮ ಮೂಲಾಧಾರ ಮತ್ತು ಸ್ವಾದಿಷ್ಠಾನ, ಕ್ಷಮಿಸಿ, ಮೂಲಾಧಾರ ಮಣಿಪುರ ಚಕ್ರ ಇದರಲ್ಲಿ ಅದು ಅಗ್ನಿಕಾಂಡ, ಮೇಲೆ ಸ್ವಾದಿಷ್ಠಾನ ಅನಾಹುತ ಸೇರಿ ಸೂರ್ಯಕಾಂಡ, ಅದಕ್ಕಿಂತ ಮೇಲೆ ಚಂದ್ರಕಾಂಡ. ಅದಕ್ಕೋಸ್ಕರನೇ ನೀವು ಗಮನಿಸಿದರೆ ಶರೀರದ ಕೆಳಭಾಗದಲ್ಲಿ ಆ ಶಾಖ ಅಂದರೆ ಕೆಳಗೆ ಸ್ವಾದಿಷ್ಠಾನ ಮೂಲಾಧಾರದಲ್ಲಿ ಹಾಗೂ ಅದಕ್ಕಿಂತ ಮೇಲೆ ಇದರ ತನಕ ಶಾಖ ಜಾಸ್ತಿ ಇರುತ್ತೆ, ಅಲ್ಲಿ ಅಗ್ನಿ ಉರಿತಾ ಇರುತ್ತೆ ಅಂತ ಹೇಳಿದ್ದ. ಯಾಕೆಂದರೆ ಅದೇ ತಿಂದ ಆಹಾರವನ್ನು ಜೀರ್ಣಿಸ್ಕೊಳ್ಬೇಕು, ಇದು ಮಾಡಬೇಕು. ಹಾಗೆ ದೇಹದಿಂದ ಮೇಲ್ಮೇಲಕ್ಕೆ ಬರ್ತಾ ಬರ್ತಾ ಅನಾಹತ ಹೃದಯ ಭಾಗ, ಆಮೇಲೆ ವಿಶುದ್ಧಿ, ಆಜ್ಞಾಚಕ್ರಕ್ಕೆ ಇದಕ್ಕೆ ಬರ್ತಾ ಶರೀರ ಸ್ವಲ್ಪ ತಂಪಾಗಿರುತ್ತೆ, ಯಾಕೆಂದರೆ ಅದು ಚಂದ್ರಕಾಂಡವಾಗಿರುತ್ತೆ. ಈ ರೀತಿಯಾಗಿ ಶರೀರದ ರಚನೆ ಇರುತ್ತೆ. ಈ ಒಂದು ಉಷ್ಣತೆ ಹಾಗೂ ತಂಪಿನ ಸ್ಥಿತಿ ಏನಿದೆ, ಈ ಸ್ಥಿತಿ ಸಮಸ್ಥಿತಿಯಲ್ಲಿದ್ದರೆ, ಈ ಕಿರಣಗಳು ಸರಿಯಾಗಿ ಪ್ರಸರಣ ಆಗ್ತಾ ಇದ್ದು ನಾಡಿಗಳ ಮೂಲಕ ಚೈತನ್ಯದ ಪ್ರವಾಹ ಸರಿಯಾಗಿ ನಡೀತಾ ಇದ್ರೆ ಆಗ ಸಹಜವಾಗಿ ಯಾವುದೇ ಕಾಯಿಲೆಗಳಿರೋದಿಲ್ಲ. ಕಾಯಿಲೆಗಳು ಉಂಟಾಗೋದಕ್ಕೆ ಮೂಲ ಕಾರಣನೇ ಈ ಒಂದು ದೇಹದ ಸಮರಸ ಸ್ಥಿತಿಯಲ್ಲಿ ಏರುಪೇರು ಉಂಟಾಗೋದು. ಈ ಏರುಪೇರು ಉಂಟಾಗಿದ್ದ ಕಾರಣದಿಂದಾಗಿ ದೇಹದಲ್ಲಿ ಕಾಯಿಲೆಗಳು ಬರುತ್ತೆ. ಈ ಏರುಪೇರು ಸೃಷ್ಟಿಯಲ್ಲಿ ಅಂದರೆ ಹೊರಗಿನ ಬ್ರಹ್ಮಾಂಡದಲ್ಲಿ, ಹೊರಗೆ ನಾವು ಕಾಣ್ತಕ್ಕಂಥ ಪ್ರಕೃತಿಯಲ್ಲಿ ಇದೇ ರೀತಿ ಏರುಪೇರುಗಳಾಗತ್ತಲ್ಲ, ಆ ಏರುಪೇರುಗಳಾದಾಗ ದುರ್ಭಿಕ್ಷ ಉಂಟಾಗತ್ತೆ. ಶರೀರದ ಒಳಗೆ ಆದಾಗ ಕಾಯಿಲೆ, ಪಿಂಡಾಂಡದಲ್ಲಿ ಉಂಟಾದಾಗ ಕಾಯಿಲೆ ಆಗುತ್ತೆ, ಬ್ರಹ್ಮಾಂಡದಲ್ಲಿ ಅದು ಉಂಟಾದರೆ ಅಲ್ಲಿ 108 ದುರ್ಭಿಕ್ಷ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ಈ ಶ್ಲೋಕವನ್ನು ನಿರಂತರವಾಗಿ ಪಠಿಸಿ ಅದರ ಅರ್ಥಾನುಸಂಧಾನ ಮಾಡ್ಕೋತಾ ಇದ್ದಾಗ ನಿಧಾನವಾಗಿ ದೇಹದ ಪ್ರಕೃತಿನಲ್ಲಿ ಆ ಯಾವ ಸಮರಸತೆ ತಪ್ಪಿ ಹೋಗಿತ್ತೋ ಆ ಸಮರಸತೆ ಮತ್ತೆ ಉಂಟಾದಾಗ ಯಾವುದೇ ಕಾಯಿಲೆಗಳಿದ್ರು, ಕಾಲರ ಒಂದೇ ಅಲ್ಲ, ಯಾವುದೇ ಕಾಯಿಲೆಗಳಿದ್ರೂ ಸಹ ಆ ಎಲ್ಲ ಕಾಯಿಲೆಗಳು ವಾಸಿಯಾಗತ್ತೆ. ಅದೇ ರೀತಿ ಆ ಸಮರಸತೆ ಪ್ರಕೃತಿನಲ್ಲೂ ಉಂಟಾಯಿತು ಅಂದರೆ, ಹೊರಗೆ ನಾವು ಕಾಣ್ತಕ್ಕಂಥ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲೂ ಉಂಟಾಯಿತು ಅಂತಂದರೆ ಆಗ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗತ್ತೆ ಅಂತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.